ನಮ್ಮ ಅನುಪಮ ಅವರು ಸಂತೋಷ್ ಅವ್ರ ಹತ್ರ ಎಷ್ಟು ಸಾಲ ಮಾಡಿದ್ದಾರೆ, ಅದು ಸಾಲ ತೀರ್ಸಿದಾರಾ ತೀರ್ಸಿಲ್ವಾ, ಅಥವಾ ಎಷ್ಟು ದೇಪಿದ್ದಾರೆ, ಎಷ್ಟು ಕದ್ದಿದ್ದಾರೆ, ಎಷ್ಟು ಗುಳುಮ್ ಸ್ವಾಹ ಆಗಿದೆ. ಅಮೌಂಟ್ ಬರೀರಿ, ಬರೀ ಸರ್. ನಿಮ್ಗೆ ಏನೇನು ಬರಿಬೇಕು ಅನ್ಸುತ್ತೋ ಬರೀರಿ ಸರ್. ಒಟ್ಟೆಲ್ಲ ಅಮೌಂಟಿಂದ ಶುರು ಮಾಡಿ. ಬರೀಯಪ್ಪ. ಬಂದಿದ್ದೀರಾ ಸರ್? ಇಲ್ಲಿ 1 2 3 ತೋರಿಸಿ ಇಬ್ರು. ಸರ್ 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 ಏನು ಸರ್ ಇದು? ತೋರಿಸ್ರಿ, ಕರೆಕ್ಟಾಗಿ ತೋರಿಸ್ರಿ. ಅಲ್ಲಿ 20 ಅಂತಿದೆ, ಇಲ್ಲ 5,000 ಏನಿದು? ವಾಟ್ ಇಸ್ ದಿಸ್? 5,000 ನೀವು ಅನ್ಕೊಂಡಿರೋದು ಅವ್ರು ನಿಮ್ಮ ಹತ್ರ ಸಾಲ ಮಾಡಿದ್ದಾರೆ ಅಲ್ಲ, ಕದ್ದಿರೋದು ಅನ್ಕೊಂಡು ಕದ್ದಿರೋದು 5,000 ಅನ್ಕೊಂಡಿದ್ದೀರಾ? ಓಕೆ ಓಕೆ, ಕೇಳಿಸ್ಕೊತೀನಿ. ಅನುಪಮ್ಮ 20,000 ಏನು ಅಮೌಂಟ್ ಇಸ್ಕೊಂಡು ಕೊಟ್ಟೇ ಇಲ್ಲ ಅವರು ಮೇಡಮ್. ನಿಮ್ಮ ಹತ್ರ ಅವ್ರು ಇಸ್ಕೊಂಡು ಕೊಟ್ಟೇ ಇಲ್ಲ 20,000 ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಹತ್ರ ತಗೊಂಡೇ ಇಲ್ವಂತೆ. ಅವ್ರು ಹೇಳ್ತಿರೋದು ನೀವು ಅವ್ರ ಹತ್ರ 20,000 ತಗೊಂಡು ವಾಪಸ್ ಕೊಟ್ಟಿಲ್ವಂತೆ. ನಿಜ. ಅದು ಹೌದಾ? ಯಾಕೆ ಸರ್? ಏನ್ ಮೇಡಮ್ ಪರಿಸ್ಥಿತಿ, ಜೀವನ ಮಾಡ್ಬೇಕಲ್ಲ, ಸಂಸಾರ ಸಾಕ್ಸ್ಬೇಕು, ಖರ್ಚಿರುತ್ತೆ, ಒಂದೊಂದು ಟೈಮ್ ಇಸ್ಕೋಬೇಕಾಗುತ್ತೆ. ಸರ್ ಹೆಂಡತಿ ಹತ್ರ ಸಾಲ ಮಾಡ್ತಾರಾ ಸರ್? ಏನಾಗುತ್ತೆ, ಸಾಲ ಆಗಲ್ಲ ಮೇಡಮ್. ಒಂದು ಗಂಡ ಹೆಂಡತಿ ಕಷ್ಟ ಸುಖಕ್ಕಾಗುತ್ತೆ ಸಂಸಾರಕ್ಕೆ, ಸಾಲ ಆಗಲ್ವಲ್ಲ ಅದು. ಯಾವಾಗ ಇಸ್ಕೊಂಡ್ರಮ್ಮ? ಅದು ಇಸ್ಕೊಂಡೆ ಸುಮಾರು ಒಂದು 4 ವರ್ಷ ಆಗಿರ್ಬೋದು ಅನ್ಕೋ. 4 ವರ್ಷ? ಅದ್ರ ಬಡ್ಡಿನೇ ಜಾಸ್ತಿ ಆಗೋಯ್ತಲ್ಲ ಇವಾಗ. ಕೊಡ್ತೀನಿ ಕೊಡಪ್ಪ ಅಂತ ಇಸ್ಕೊಂಡ್ರಾ, ಕೊಡಿ ಅಂತೇಳಿ ಕೊಟ್ಟೆ. ಯಾಕೆ ಕೊಡ್ಬೇಕು ನಿನ್ಗೆ ವಾಪಸ್ಸು ಅಂತ ಕೊಡ್ಲಿಲ್ಲ. ಇದೇನಿದೆ 5,000 ಲೆಕ್ಕ ನಿಮ್ ಪ್ರಕಾರ? ನಾನು ಕದ್ದಿರ್ಬೋದು ಅಷ್ಟೊಂದು. ಕದ್ದಿರಬಹುದು ಅಂತ ಇಲ್ಲ ರೀ. ಇದು ಮಿನಿಮಮ್ ಅಂದ್ರೆ ಮಿನಿಮಮ್ ಒಂದು ದಿನದಲ್ಲಿ ಎಷ್ಟು ದುಡ್ಡು ಹೊಡಿತೀರಾ ಇವ್ರ ಜೇಬಿಂದ? ತೆಗ್ಯೋದಿಲ್ಲ ನಾನು. ಕತೆ ಹೇಳು. ಇಲ್ಲ ಅಲ್ಲ, ಓ ಡೈರೆಕ್ಟ್ ಟ್ರಾನ್ಸ್ಫರಾ? ಹೇಳ್ಬಿಟ್ಟು ತಗೋತೀನಿ, ಇಷ್ಟು ತಗೊಂಡಿದ್ದೀನಿ, ನಿಮ್ಮ ವಾಲೆಟಲ್ಲಿ ಇಷ್ಟು ತಗೊಂಡಿದ್ದೀನಿ, ಎಷ್ಟು 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 500 ತಗೊಂಡಿದ್ರೆ 500 ತಗೊಂಡಿದ್ದೀನಿ ಅಂತ ಯಾರು ಹೋಗ್ಬೇಕಾದ್ರೆ ಈಗ ತಗೊಂಡಿದ್ದೀನಿ ನಾನು ಅಂತ ಹೇಳಿ ಲೆಕ್ಕ ಹೇಳಿ ತಗೊಂಡು ಹೋಗ್ತೀನಿ. ಕದ್ದಿರೋದೆಲ್ಲ ಇಲ್ಲ. ಕದ್ದಿರೋದೆಲ್ಲ ಅಲ್ಲಲ್ಲ, ತಗೊಂಡ್ಬಿಟ್ಟು ಹೇಳ್ತೀರಾ, ಹೇಳ್ಬಿಟ್ಟು ತಗೋತೀರಾ? ಫಸ್ಟ್ ಇವ್ರು ಇಲ್ಲ ಇಂದಾಗ ಆಫೀಸಲ್ಲಿ ಕಂಪ್ನಿದಾಗ ಫೋನ್ ರಿಸೀವ್ ಮಾಡಲ್ಲ, ಅವಾಗ ಎಮರ್ಜೆನ್ಸಿ ಬೇಕಾಗಿರುತ್ತೆ, ತಗೊಂಡಿರ್ತೀನಿ, ಇವ್ರು ಬಂದ್ಮೇಲೆ ಹೇಳ್ತೀನಿ. ಹಂಗೆ ಕಿಲಾಡಿ ಜೋಡಿ ಇರ್ಬೋದು ಅಷ್ಟೇ ಅಷ್ಟೇ. ಸರ್ ನೀವು ಜಾಂಡ್ರು ಸರ್, ಒಂದೊಂದೇ 1,000 ಇಡ್ತಾ ಇದ್ದೀರಾ. ಅವ್ರು ಕದಿಯಂಗೂ ಇಲ್ಲ ಬಿಡಂಗೂ ಇಲ್ಲ ಆ ಥರ. ಓಕೆ ಅಳ್ಸಿ, ಅದನ್ನ ಹೇಳ್ತೀನಿ. ಹಾಂ, ಈಗ ಅನುಪಮ ಅವರೇ, ಯಾವತ್ತೋ ಒಂದು ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂತೋಷ್ ಅವ್ರ ಬಗ್ಗೆ ಕಂಪ್ಲೇಂಟ್ ಬರೆಸ್ಬೇಕು ಅಂದರೆ ಯಾವ ವಿಷಯಕ್ಕೆ ಕಂಪ್ಲೇಂಟ್ ಬರೆಸ್ತೀರಾ? ಬರೀರಿ ಸರ್, ನೀವು ಧೈರ್ಯವಾಗಿ ಬರೀರಿ, ಹೇಳ್ತೀನಿ. ಯಾವ ವಿಷಯಕ್ಕೆ ನಿಮ್ಮ ಬಗ್ಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದು? ಯಾವ ಕಂಪ್ಲೇಂಟ್ ಕೊಡೋಂತ ಅಮ್ಮ, ನಿಮ್ಮ ಸಂಸಾರದ ವಿಷಯ ಊರ್ನವ್ರನ್ನೆಲ್ಲ ಯಾಕಮ್ಮ ಕೇಳ್ತೀಯ? ನೀನು ನಂಗೆ ಅರ್ಥನೇ ಆಗಲ್ಲ ಇದು. ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಮಾಡತ್ತೇನೆ ಇಲ್ವಲ್ಲ, ಏನು ಬರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋ ಅಂತ ಪೇಜ್ ಗಟ್ಟಲೆ ಬರೀತಾ ಇದ್ದಾರೆ ನಿಮ್ಮ ಗಂಡ. ನಿಮ್ಮ ಹೆಂಡತಿ ತಾವು ತುಂಬ ಸಾಚ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ. ನಿಮ್ದೆ ತೋರಿಸಿ ಸರ್, ಪರವಾಗಿಲ್ಲ. ಏನು ಬರ್ದಿದ್ದೀರಾ ಓದಿ ಒಂಚೂರು. ಇಷ್ಟ ಆಗಿದ್ದು ಬಟ್ಟೆ ಹಾಕೋಕೆ ಬಿಡಲ್ಲ ಅಂತ ಕಂಪ್ಲೇಂಟ್. ಅಂದರೆ ಸ್ತ್ರೀ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದೀರಾ ನೀವು. ಇಷ್ಟ ಆಗದೆ ಇರೋದು